Hello everyone, welcome to Department of Collegiate and Technical Education. In this session, let us discuss about where, barrage and various components of where and components of barrage, types of where. In Unit 5, Water Resource Engineering, 5th semester Civil Engineering. In last session, we had discussed about diversion and river training works, importance of diversion networks, selection of site for diversion networks, layout and components of diversion networks. This is the layout which contains the components of diversion networks. You can see in this image the river is flowing here. This is the upstream of river where here we had constructed a solid structure which is called as weir, which raise the water level in the river. We can also see here a fish ladder is also constructed here, and the marginal banks which are constructed on side of the rivers. Here the canal is constructed and headwork is constructed here. Here the water required for the canal is drawn out by arranging suitable uh, headworks, head crossworks. In this session, let us discuss about weirs, barrage, parts of barrage, and types of weir. First, let us know what is meant by weir. Weir is a solid structure which is constructed across the river. ಅಂದರೆ ವೇರ್ ಒಂದು ಸಾಲಿಡ್ ಸ್ಟ್ರಕ್ಚರು, ಅದನ್ನು ನಾವು ರಿವರ್ಗೆ ಅಡ್ಡವಾಗಿ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಆಮೇಲೆ ಆ ವೇರ್ ಸ್ಟ್ರಕ್ಚರ್ ಮೇಲ್ಗಡೆ ನಾವು ಶಟರ್ಸ್ನ ಪ್ರೊವೈಡ್ ಮಾಡಿರ್ತೀವಿ. ಶಟರ್ಸ್ ಅಂತಂದರೆ ಗೇಟ್ಸ್ನ ಪ್ರೊವೈಡ್ ಮಾಡಿರ್ತೀವಿ. ಈ ವೇರ್ ಸ್ಟ್ರಕ್ಚರ್ ಏನು ಮಾಡುತ್ತೆ ಅಂತಂದರೆ ಕೆನಲಲ್ಲಿ ರಿವರಲ್ಲಿ ಬರ್ತಿರೋಂಥ ನೀರನ್ನ ಸ್ಟಾಪ್ ಮಾಡುತ್ತೆ, ಆಮೇಲೆ ವಾಟರ್ ಲೆವೆಲ್ನ ರೈಸ್ ಮಾಡುತ್ತೆ. The weirs are constructed at right angles to the direction of flow. ನಮ್ಮ ರಿವರ್ ಸ್ಟ್ರೈಟ್ ಆಗಿರ್ತಿದೆ ಅಂದರೆ ನಾವು ಅದಕ್ಕೆ ರಿವರ್ಗೆ ರೈಟ್ ಆ್ಯಂಗಲಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ನಾವು ರಿವರಲ್ಲಿ ವಾಟರ್ನ ಯಾವ ರೀತಿಯಾಗಿ ರೈಸ್ ಮಾಡ್ತೀವಿ ಅಂದರೆ ಸ್ಮಾಲ್ ಒಂದು ಸಾಲಿಡ್ ಸ್ಟ್ರಕ್ಚರ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಆ ಸಾಲಿಡ್ ಸ್ಟ್ರಕ್ಚರ್ನ ನಾವು ವೇರ್ಸ್ ಅಂತ ಕರಿತೀವಿ. ಆ ವೇರ್ಸ್ಗೆ ನಾವು ಶಟರ್ಸ್ ಅಂದರೆ ಗೇಟ್ನ ಮೇಲ್ಗಡೆ ಪ್ರೊವೈಡ್ ಮಾಡಿರ್ತೀವಿ. ಈ ರೀತಿಯಾಗಿ ನಾವು ಒಂದು ಸ್ಟ್ರಕ್ಚರ್ನ ರಿವರಿಗೆ ಅಡ್ಡವಾಗಿ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ವಾಟರ್ ಲೆವೆಲ್, ರಿವರಿನ ವಾಟರ್ ಲೆವೆಲ್ ಏನಾಗುತ್ತೆ, ರೈಸ್ ಆಗುತ್ತೆ, ಹೈಟ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಅಲ್ಲಿ ಹಿಂದ್ಗಡೆ ಇರೋಂಥ ಅಪ್ಸ್ಟ್ರೀಮಲ್ಲಿ ಇರೋಂಥ ಜಾಗ ಕನ್ಸಿಡರಬಲ್ ಅಫ್ಲೆಕ್ಸ್ ಅಂದರೆ ಸಬ್ಮರ್ಜ್ ಆಗುತ್ತೆ. ಹಿಂದ್ಗಡೆ ಇರೋಂಥ ಜಾಗ ಮ್ಯಾಕ್ಸಿಮಮ್ ಸಬ್ಮರ್ಜ್ ಆಗಿ ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ಡ್ಯೂರಿಂಗ್ ಹೈ ಫ್ಲಡ್ಡಲ್ಲಿ ನಾವು ಸೂಟಬಲ್ ಗೇಟ್ ಅರೇಂಜ್ಮೆಂಟ್ ಮಾಡ್ಕೊಂಬಿಟ್ಟು ಹೈ ಫ್ಲಡ್ ಕಂಡೀಷನ್ಸಲ್ಲಿ ವೇರ್ ಮೇಲ್ಗಡೆ ಏನು ಬರುತ್ತೆ, ಮೇಲ್ಗಡೆ ಏನು ಬರುತ್ತೆ ಆ ವಾಟರ್ನ ಆ ಗೇಟ್ ಅರೇಂಜ್ಮೆಂಟ್ ಮುಖಾಂತರ ನೀರನ್ನ ಹೊರಬಿಡಬೇಕಾಗುತ್ತೆ. ನೀವು ಇಲ್ಲೊಂದು ಸ್ಟ್ರಕ್ಚರ್ ನೋಡ್ಬೋದು, ಇದು ಸಿಂಪಲ್ ವೇರ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರಲ್ಲಿ ಏನು ಮಾಡಿದ್ದಾರೆ, ಒಂದು ಸಾಲಿಡ್ ವಾಲ್ನ ಬಿಲ್ಡಪ್ ಮಾಡಿದ್ದಾರೆ. ಈ ಲೆವೆಲ್ವರೆಗೂ ಟಾಪ್ ಲೆವೆಲ್ ಆಫ್ ವೇರ್ವರೆಗೂ ಏನಾಗುತ್ತೆ, ನಮ್ಮ ರಿವರಲ್ಲಿ ವಾಟರು ಆ ಲೆವೆಲ್ವರೆಗೂ ನಿಂತ್ಕೊಳ್ಳುತ್ತೆ. ಅದಕ್ಕಿಂತ ಬಂದಿದ್ದು ಹೆಚ್ಚಿಗೆ ಆಗಿದ್ದ ನೀರು, ಹೈ ಫ್ಲಡ್ ಲೆವೆಲ್, ಈ ಲೆವೆಲ್ಗಿಂತ ಮೇಲ್ಗಡೆ ಆಗಿದ್ದ ನೀರು ಏನಾಗುತ್ತೆ, ಸರ್ಪ್ಲಸ್ ಆಗಿಬಿಟ್ಟು ಹೊರಗಡೆ ಹೋಗುತ್ತೆ. ನೀವು ಇಲ್ಲೂ ನೋಡ್ಬೋದು, ಒಂದು ಸ್ಟ್ರಕ್ಚರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಸ್ಟ್ರಕ್ಚರು ಎಷ್ಟು ಹೈಟ್ ಇರುತ್ತೆ ಅಷ್ಟು ಹೈಟ್ವರೆಗೂ ವಾಟರ್ ಲೆವೆಲ್ಲು ರಿವರಿಂದ ರೈಸ್ ಆಗುತ್ತೆ. ಒನ್ಸ್ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಕ್ರೆಸ್ಟ್ ಲೆವೆಲ್ನ ಮೀಟ್ ಆದಾಗ ವಾಟರ್ ಲೆವೆಲು ಅದು ಸರ್ಪ್ಲಸ್ ಆಗಿಬಿಟ್ಟು ಹೊರಗಡೆ ನೀರು ಹೋಗುತ್ತೆ. Parts of weir. Generally, the waste weir consists of following parts. First one, body wall of weir. Second, upstream solid apron. Third, apron on downstream side. Curtain walls on upstream and downstream. Shutters on crest of
wear. You can see the simple image which consists of wear, a solid structure which is constructed here. In this solid structure, the gate or shutters are provided on the top of solid wall. We can see here a upstream solid apron is provided here. Solid apron is provided on upstream and both on downstream. Here a curtain wall is constructed here. A solid apron is also constructed in downstream and suitable grouted aprons are provided on the downstream. ಇಲ್ಲೇನಾಗ್ತದೆ ನಮ್ಮ ರಿವರಿನ ವಾಟರು ಬಂದಾಗ ವೇಸ್ಟ್ ವೇರ್ ಟಾಪ್ ಲೆವೆಲ್ವರೆಗೂ ವಾಟರ್ ಎತ್ಕೊಂಡುತ್ತೆ. ಅದಾದಮೇಲೆ ಅದ್ರ ಮೇಲ್ಗಡೆ ಶಟರ್ಸ್ ಪ್ರೊವೈಡ್ ಮಾಡಿದ್ವಿ. ರಿಕ್ವೈರ್ಡ್ ವಾಟರ್ ಲೆವೆಲ್ನ ನಾವು ಶಟರ್ ಸೈಟ್ ಏನಿರುತ್ತೆ ಅಲ್ಲಿವರೆಗೂ ನಾವು ಸ್ಟೋರ್ ಮಾಡ್ಬೋದು. ಇನ್ ಕೇಸ್ ಆಫ್ ಹೈ ಫ್ಲಡ್ ಲೆವೆಲ್ ತುಂಬ ನೀರು ಜಾಸ್ತಿ ಬಂದಾಗ ಏನು ಮಾಡಬೇಕು, ಈಗ ನಾವು ಇದೇನಿದೆ ಕ್ರಶ್ ಶಟರ್ಸ್ ಏನಿದೆ ಅದನ್ನು ಓಪನ್ ಮಾಡಿಬಿಟ್ಟು ಈ ಟಾಪ್ ವಾಟರ್ನ ಎಕ್ಸಸ್ ಆಗಿರೋಂಥ ವಾಟರ್ನ ಹೊರಗಡೆ ಬಿಡ್ಬೋದು. ಈ ರೀತಿಯಾಗಿ ನೀರು ಬಂದಾಗ ಏನಾಗುತ್ತೆ, ಇಲ್ಲಿ ನಮ್ಮ ಮೇನ್ ಸ್ಟ್ರಕ್ಚರ್ ಇದೆ. ಮೇನ್ ಸ್ಟ್ರಕ್ಚರ್ ಆದಾಗ ಇಲ್ಲಿ ಏನಾಗುತ್ತೆ, ಸೀಪೇಜ್ ಆಗಿಬಿಟ್ಟು ವಾಟರ್ ಪರ್ಕ್ಯುಲೇಟ್ ಆಗಿಬಿಟ್ಟು ಅಪ್ಲಿಟ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಕೆಳಗಡೆ ಸೀಪೇಜ್ ಆದಾಗ ಏನಾಗುತ್ತೆ, ಅಪ್ಲಿಟ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ಅಪ್ಲಿಟ್ ಪ್ರೆಷರ್ ಕ್ರಿಯೇಟ್ ಆದಾಗ ನಮ್ಮ ಡ್ಯಾಮ್ ಸ್ಟ್ರಕ್ಚರ್ಗೆ ಅಫೆಕ್ಟ್ ಮಾಡುವಂಥ ಚಾನ್ಸ್ ಇರುತ್ತೆ. ಆ ರೀಸನ್ಗೆ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡಬೇಕು, ನಾವು ಇಲ್ಲಿ ಅಪ್ಸ್ಟ್ರೀಮಲ್ಲಿ ಸಾಲಿಡ್ ಏಪ್ರಾನ್ ಅಥವಾ ಗ್ರೋಟೆಡ್ ಏಪ್ರಾನ್ಸ್ನ ಪ್ರೊವೈಡ್ ಮಾಡಬೇಕು. ಆಮೇಲೆ ಕರ್ಟೆನ್ ವಾಲ್ಸ್ನ ಪ್ರೊವೈಡ್ ಮಾಡಬೇಕು. ಕರ್ಟೆನ್ ವಾಲ್ಸ್ ಆರ್ ಪ್ರೊವೈಡೆಡ್ ಆನ್ ಬೋತ್ ಆನ್ upstream and downstream, and solid apron ಅಥವಾ grotted apron are provided both on upstream and downstream. ಇದೇನು ಮಾಡುತ್ತೆ, ನಮ್ಮ ಡ್ಯಾಮ್ ಸ್ಟ್ರಕ್ಚರ್ಗೆ ಹಾಳಾಗದಿರೋ ಥರ ನೋಡ್ಕೊಳ್ಳುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಕರ್ಟನ್ ವಾಲ್ ಈ ಪೋರ್ಷನಲ್ಲೂ ಪ್ರೊವೈಡ್ ಮಾಡಿದ್ದಾರೆ. ರಬ್ಬರ್ ಏಪ್ರಾನ್ ಅಂದರೆ ಗ್ರೋಟೆಡ್ ಏಪ್ರಾನ್ನ ಡೌನ್ ಸ್ಟ್ರೀಮಲ್ಲೂ ಪ್ರೊವೈಡ್ ಮಾಡಿದ್ದಾರೆ. ಇದಾಗ ಏನಾಗುತ್ತೆ, ಪ್ರೆಷರಲ್ಲಿ ವಾಟರ್ ಕೆಳಗಡೆ ಬಿದ್ದಾಗ ಯಾವುದೇ ರೀತಿಯಾದ ಇಲ್ಲಿ ಈ ಸಾಯಿಲ್ ಎರೋಷನ್ ಆಗಿಬಿಟ್ಟು ಇಲ್ಲಿ ಗ್ರೌಂಡ್ ಸರ್ಫೇಸ್ ಹಾಳಾಗದಿರೋ ಥರ ಇದೇನು ಮಾಡುತ್ತೆ, ಸಾಲಿಡ್ ಏಪ್ರಾನು ನೋಡ್ಕೊಳ್ಳುತ್ತೆ. ಇಟ್ ಈಸ್ ಇಂಪರ್ವಿಯಸ್ ಏಪ್ರಾನ್. ಏನು ಅಪ್ಸ್ಟ್ರೀಮಲ್ಲಿ ಡೌನ್ ಸ್ಟ್ರೀಮಲ್ಲಿ ಏಪ್ರಾನ್ ಏನು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅದು ಇಂಪರ್ವಿಯಸ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ವಾಟರು ಇದ್ರ ಮುಖಾಂತರ ಸೀಪೇಜ್ ಆಗಿ ಕೆಳಗಡೆ ಹೋಗ್ಬಾರ್ದು. ಸೀಪೇಜ್ ಆಗಿ ಕೆಳಗಡೆ ಏನಾಗುತ್ತೆ, ನಮಗೆ ಅಪ್ಲಿಟ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಒನ್ಸ್ ಅಪ್ಲಿಟ್ ಪ್ರೆಷರ್ ಕ್ರಿಯೇಟ್ ಆದಾಗ ನಮ್ಮ ಡ್ಯಾಮ್ ಸ್ಟ್ರಕ್ಚರ್ಸ್ಗೆ ಅಫೆಕ್ಟ್ ಆಗುತ್ತೆ, ಅಥವಾ ವೇಸ್ಟ್ ವೇರ್ ಸ್ಟ್ರಕ್ಚರ್ ವೇರ್ ವಾಲ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಟ್ ಮಾಡಿರ್ತೀರ ಅದಕ್ಕೆ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. Can see here sectional view of wear. It consists of wear wall, crushed shutters, gates are provided on top of the wear wall, and aprons are provided on both upstream and downstream. Curtain walls are provided both on upstream and downstream. Parts of wear. First, body wall of wear. It is a wall which is constructed to raise the water level on upstream. Already we had discussed about it. ನಾವು ಒಂದು ರಿವರ್ ಇರ್ತಾ ಇದ್ದಾಗ ನಾವು ವಾಟರ್ ಸ್ಟೋರ್ ಮಾಡಬೇಕಂದ್ರೆ ಒಂದು ಅಡ್ಡವಾಗಿ ರೈಟ್ ಆ್ಯಂಗಲಲ್ಲಿ ರಿವರಿಗೆ ರೈಟ್ ಆ್ಯಂಗಲಲ್ಲಿ ನಾವು ಒಂದು ಸಾಲಿಡ್ ಸ್ಟ್ರಕ್ಚರ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅದನ್ನು ನಾವು ಬಾಡಿ ವಾಲ್ ಅಂತ ಕರಿತೀವಿ. ಈ ಬಾಡಿ ವಾಲ್ ಏನು ಮಾಡುತ್ತೆ, ರಿವರಿನ ವಾಟರ್ ಲೆವೆಲ್ನ ರೈಸ್ ಮಾಡುತ್ತೆ. ಇಟ್ ಶುಡ್ ಬಿ ಸ್ಟ್ರಾಂಗ್ ಇನಫ್ ಟು ರೆಸಿಸ್ಟ್ ವಾಟರ್ ಪ್ರೆಷರ್. ಒನ್ಸ್ ನಾವು ವಾಟರ್ನ ಸ್ಟೋರ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ವಾಟರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಾವು ಏನು ಬಾಡಿ ವಾಲ್ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅದು ರೆಸಿಸ್ಟ್ ಮಾಡೋವಂಥ ಎಬಿಲಿಟಿ ಇರಬೇಕು. It should be also strong enough to resist the uplift pressure. ಅಂದರೆ ವಾಟರ್ ಸೀಪೇಜ್ ಆಗಿಬಿಟ್ಟು ಅದು ಇನ್ ಕೇಸ್ ಏನಾದ್ರು ವಾಟರ್ ಸೀಪೇಜ್ ಆಗಿಬಿಟ್ಟು ಕೆಳಗಡೆ ಹೋದಾಗ ಅಥವಾ ಪರ್ಕ್ಯುಲೇಟ್ ಆಗಿಬಿಟ್ಟು ಒಳಗಡೆ ಹೋದಾಗ ನೀರೇನು ಮಾಡುತ್ತೆ, ಅಪ್ಲಿಟ್ ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಅಪ್ಲಿಟ್ ಪ್ರೆಷರ್ನ ರೆಸಿಸ್ಟ್ ಮಾಡುವಂಥ ಎಬಿಲಿಟಿ ನಮ್ಮ ಬಾಡಿ ವಾಲ್ಗೆ ಇರಬೇಕು. ಅಪ್ಸ್ಟ್ರೀಮ್ ಏಪ್ರಾನ್ ಇದು ಏನು ಮಾಡುತ್ತೆ, ಇಟ್ ಪ್ರೊಟೆಕ್ಟ್ಸ್ ದಿ ವೇರ್ ಬಾಡಿ ವಾಲ್ನ ಪ್ರೊಟೆಕ್ಟ್ ಮಾಡುತ್ತೆ ಡ್ಯೂರಿಂಗ್ excess of floods. The length of the apron depends upon discharge in river and length of the wear. Length of the wear ತುಂಬ ಜಾಸ್ತಿ ಇದ್ದಾಗ ನಮ್ಮ ಏಪ್ರಾನ್ ಲೆಂತ್ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಡಿಸ್ಚಾರ್ಜ್ ಜಾಸ್ತಿ ಇದ್ದಾಗ ಲೆಂತ್ ಆಫ್ ದಿ ಸಾಲಿಡ್ ಏಪ್ರಾನ್ ಏನಾಗುತ್ತೆ ಅದು ಜಾಸ್ತಿ ಬೇಕಾಗುತ್ತೆ. ಇಟ್ ಶುಡ್ ಬಿ ಸ್ಟ್ರಾಂಗ್ ಎನಫ್ ಟು ವಿಸ್ಟ್ಯಾಂಡ್ ವಾಟರ್ ಪ್ರೆಷರ್ ಆ್ಯಂಡ್ ಇಟ್ ಶುಡ್ ಬಿ ಇಂಪರ್ವಿಯಸ್ ಲೇಯರ್. ಯಾವುದೇ ರೀತಿಯಾದ ಲೀಕೇಜಸ್ ಅದ್ರ ಮುಖಾಂತರ ಲೀಕೇಜಸ್ ಆಗಬಾರ್ದು. ಸಾಲಿಡ್ ಅಪ್ಸ್ಟ್ರೀಮ್ ಏಪ್ರಾನ್ ಆಗಿರ್ಬೋದು
ಡೌನ್ ಸ್ಟ್ರೀಮ್ ಏಪ್ರಾನ್ ಆಗಿರ್ಬೋದು, ಅಲ್ಲಿ ಅದ್ರ ಮುಖಾಂತರ ಯಾವುದೇ ರೀತಿಯಾದ ಸೀಪೇಜ್ ಆಗದಿರೋ ಥರ ಅದು ಕನ್ಸ್ಟ್ರಕ್ಟ್ ಮಾಡಿರಬೇಕು. ಡೌನ್ ಸ್ಟ್ರೀಮ್ ಏಪ್ರಾನ್ ಟು ರೆಡ್ಯೂಸ್ ದಿ ಕೆನೆಟಿಕ್ ಎನರ್ಜಿ, ನಮ್ಮ ವಾಟರ್ ಫ್ಲೋನ ಎನರ್ಜಿ ಏನಿರುತ್ತೆ ಅದನ್ನು ರೆಸಿಸ್ಟ್ ಮಾಡಬೇಕು. ಅದು ದ ಲೆಂತ್ ಡಿಪೆಂಡ್ಸ್ ಅಪಾನ್ ದಿ ಹೈಟ್ ಆಫ್ ಫ್ಲೋ. ನಮ್ದು ಹೈಟ್ ಆಫ್ ಕ್ರೆಸ್ಟ್ ಟಾಪ್ ಲೆವೆಲಿಂದ ಎಷ್ಟು ಹೈಟ್ವರೆಗೂ ಎಷ್ಟು ಡೆಪ್ತಲ್ಲಿ ಫ್ಲೋ ಬೀಳ್ತಾ ಇರುತ್ತೆ ನೀರು, ಅಷ್ಟು ಅದರ ಮೇಲ್ಗಡೆ ನಮ್ಮದು ಸಾಲಿಡ್ ಏಪ್ರಾನ್ ಡಿಪೆಂಡ್ ಆಗಿರುತ್ತೆ. ಇಟ್ ಶುಡ್ ಆಲ್ಸೋ ರೆಸಿಸ್ಟ್ ದಿ ಅಪ್ಲಿಫ್ಟ್ ಪ್ರೆಷರ್. ಆಮೇಲೆ ಡೌನ್ ಸ್ಟ್ರೀಮಲ್ಲಿ ಯಾವುದೇ ರೀತಿಯಾದ ಎರೋಷನ್ ಆಗದಿರೋ ಥರ ಇದು ನೋಡ್ಕೋಬೇಕಾಗುತ್ತೆ ಡೌನ್ ಸ್ಟ್ರೀಮ್ ಏಪ್ರಾನ್. ಕರ್ಟನ್ ವಾಲ್ ನಾವು ವಿಲ್ ಕನ್ಸ್ಟ್ರಕ್ಟ್ ಕರ್ಟನ್ ವಾಲ್ ಆನ್ ಬೋತ್ ಅಪ್ಸ್ಟ್ರೀಮ್ ಅಂಡ್ ಡೌನ್ ಸ್ಟ್ರೀಮ್. It should reduce the uplift pressure. Length depends upon the nature of subsoil. The length subsoil ತುಂಬ ವೀಕ್ ಇದ್ದಾಗ ನಮ್ಮ ಕರ್ಟನ್ ವಾಲ್ ಲೆಂತ್ನ ಜಾಸ್ತಿ ಮಾಡೋಕ್ಕಾಗುತ್ತೆ. ಸಾಯಿಲ್ ತುಂಬ ಸ್ಟೇಬಲ್ ಆಗಿದ್ದಾಗ ನಮ್ಮ ಕರ್ಟನ್ ವಾಲ್ ಲೆಂತ್ನ ಸ್ವಲ್ಪ ರೆಡ್ಯೂಸ್ ಮಾಡಿದ್ರು ನಡೆಯುತ್ತೆ. ಟು ಇನ್ಕ್ರೀಸ್ ದಿ ಲೆಂತ್ ಆಫ್ ದಿ ಕ್ರೀಪ್, ಟು ರೆಡ್ಯೂಸ್ ದಿ ಎಕ್ಸಿಟ್ ಗ್ರೇಡಿಯಂಟ್. ಡೌನ್ ಸ್ಟ್ರೀಮ್ ಕರ್ಟನ್ ವಾಲ್ protect downstream flow from uplift pressure. ಅಂದರೆ ನಾವು ಈ ಕರ್ಟನ್ ವಾಲ್ ಏನಕ್ಕೆ ಕನ್ಸ್ಟ್ರಕ್ಟ್ ಮಾಡಬೇಕಂತಂದರೆ, ನಮ್ಮ ವಾಟರ್ ಬಂದು ಅಲ್ಲಿ ನಿಂತ್ಕೊಂಡಾಗ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅಪ್ಲಿಫ್ಟ್ ಪ್ರೆಷರ್ ಆಗಿರ್ಬೋದು, ಅಥವಾ ಸೀಪೇಜ್ ಆಗಿಬಿಟ್ಟು ಲೀಕೇಜ್ ಆಗಿಬಿಟ್ಟು ನೀರು ಕೆಳಗಡೆ ಹೋಗ್ಬಿಟ್ಟು ನಮ್ಮ ಬಾಡಿ ವಾಲ್ಗೆ ಅಫೆಕ್ಟ್ ಆಗೋದಾಗಿರ್ಬೋದು. ಇವನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ನಾವು ಕರ್ಟನ್ ವಾಲ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಕ್ರೀಪ್ ಅಂದರೆ ಟಾಪ್ ಆಫ್ ವೇರ್ ಈಸ್ ಕಾಲ್ಡ್ ಆಸ್ ಕ್ರೆಸ್ಟ್. ನಮ್ಮ ಟಾಪ್ ಆಫ್ ವೇಸ್ಟ್ ವೇರ್ ಏನಿರುತ್ತೆ ಅದನ್ನು ಕ್ರೀಪ್ ಅಂತ ಕರಿತೀವಿ. ಇಟ್ ಶುಡ್ ಬಿ ಸ್ಟ್ರಾಂಗ್ ಎನಫ್ ಟು ರೆಸಿಸ್ಟ್ ದಿ ಎಕ್ಸೆಸಿವ್ ಪ್ರೆಷರ್ ಡ್ಯೂರಿಂಗ್ ಫ್ಲಡ್ಸ್. ತುಂಬ ಫ್ಲಡ್ಸ್ ಬಂದಾಗ ನಮ್ಮ ಟಾಪ್ ಆಫ್ ವೇರ್ ಏನು ಸ್ಟ್ರಕ್ಚರ್ ಏನಿದೆ ಕ್ರೀಪ್ ಅಂತ ಏನು ಕರಿತೀವಿ ಅದು ತುಂಬ ಸ್ಟ್ರಾಂಗ್ ಆಗಿರಬೇಕು. ಇಟ್ ಶುಡ್ ರೆಸಿಸ್ಟ್ ದಿ ಪ್ರೆಷರ್ ಡ್ಯೂರಿಂಗ್ ಫ್ಲಡ್ಸ್. ಶಟರ್ ವಿಲ್ ಬಿ ಲೇಡ್ ಫ್ಲಾಟ್ ಡ್ಯೂರಿಂಗ್ ಫ್ಲಡ್ಸ್ ಓವರ್ ದಿ ಕ್ರೆಸ್ಟ್. ನಾವು ಶಟರ್ಸ್ ಏನು ಮಾಡ್ತೀವಿ, ಡ್ಯೂರಿಂಗ್ ನಾರ್ಮಲಲ್ಲಿ ಶಟರ್ಸು ಸ್ಟ್ರೈಟ್ ಆಗಿರುತ್ತೆ. ಸ್ಟ್ರೈಟ್ ಆಗಿದ್ರೆ ಅದು ವಾಟರ್ ಲೆವೆಲ್ನ ರೈಸ್. ಶಟರ್ ಈಸ್ ಆಲ್ಸೋ ಯೂಸ್ ಟು ರೈಸ್ ದಿ ವಾಟರ್ ಲೆವೆಲ್. ಒನ್ಸ್ ಹೈ ಫ್ಲಡ್ ಲೆವೆಲ್ ತುಂಬ ನೀರು ಬಂದಾಗ ಏನಾಗುತ್ತೆ, ಅಂಥ ಕಂಡೀಷನಲ್ಲಿ ನಾವು ಶಟರ್ಸ್ನ ಫ್ಲ್ಯಾಟ್ ಆಗಿಡಬೇಕಾಗುತ್ತೆ. ಫ್ಲ್ಯಾಟ್ ಆಗಿದ್ದಾಗ ಏನಾಗುತ್ತೆ, ನಮ್ಮ ವಾಟರ್ ಈಸಿಯಾಗಿ ಕ್ರೆಸ್ಟ್ ಮುಖಾಂತರ ಈಸಿಯಾಗಿ ಪಾಸ್ ಆಗೋಗುತ್ತೆ. ಶಟರ್ಸ್ ಆರ್ ಪ್ರೊವೈಡೆಡ್ ಆನ್ ದಿ ಟಾಪ್ ಆಫ್ ಕ್ರೆಸ್ಟ್. ನಮ್ಮ ಬಾಡಿ ವಾಲ್ ಏನಿರುತ್ತೆ ಅದ್ರ ಮೇಲ್ಗಡೆ ನಾವು ಶಟರ್ಸ್ನ ಪ್ರೊವೈಡ್ ಮಾಡಿರ್ತೀವಿ. ಇಟ್ ಈಸ್ ಯೂಸ್ ಟು ರೈಸ್ ದಿ ವಾಟರ್ ಲೆವೆಲ್ ಡ್ಯೂರಿಂಗ್ ದಿ ಫ್ಲಡ್. ಒನ್ಸ್ ದ ಹೈ ಫ್ಲಡ್ ಲೆವೆಲ್ ರೀಚ್ ಆದಮೇಲೆ ಯು ಶುಡ್ ಓಪನ್ ದಿ ಶಟರ್ಸ್ ಆ್ಯಂಡ್ ಲೀವ್ ದಿ ವಾಟರ್ ಟು ದಿ ರಿವರ್. ಇಟ್ ಶುಡ್ ಬಿ ಸ್ಟ್ರಾಂಗ್ ಎನಫ್ ಟು ರೆಸಿಸ್ಟ್ ದಿ ವಾಟರ್ ಪ್ರೆಷರ್. ಒನ್ಸ್ ವಾಟರ್ನ ಸ್ಟೋರ್ ಆದಾಗ ಏನಾಗುತ್ತೆ, ಹಾರಿಜಾಂಟಲ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಅಪ್ಲಿಫ್ಟ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಈ ಶಟರ್ಸ್ ವಿಚ್ ಆರ್ ಪ್ರೊವೈಡೆಡ್ ಆನ್ ಟಾಪ್ ಆಫ್ ದಿ ವೇರ್ should resist the water pressure. Then coming to the next content, barrage. The barrage are similar to the weirs. Barrage ಏನಿದೆ ಅದು similar to the ವೇರ್ ಥರನೇ ಇರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ, ನಾವು ಬಾಡಿ ವಾಲ್ನ ಏನು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ ಅದ್ರ ಹೈಟು ತುಂಬ ಜಾಸ್ತಿ ಇರೋದಿಲ್ಲ. ಲೋ ಕ್ರೆಸ್ಟ್ ವಾಲ್. The height of the body wall is low and gates with high gates. ಅಂದರೆ ಗೇಟ್ ತುಂಬ ನಮ್ಮ ಇದರಲ್ಲಿ ಏನಾಗುತ್ತೆ, ವೇಸ್ಟ್ ವೇರಲ್ಲಿ ನೀರು ವಾಟರ್ನ ಸ್ಟೋರ್ ಮಾಡೋಕ್ಕೆ ಬಾಡಿ ವಾಲ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಅದು ಬಾಡಿ ವಾಲ್ ಏನಿರುತ್ತೆ ತುಂಬ ಫುಲ್ ಟ್ಯಾಂಕ್ ಲೆವೆಲ್ವರೆಗೂ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಬಟ್ ಇನ್ ಕೇಸ್ ಆಫ್ ಬ್ಯಾರೇಜಲ್ಲಿ ನಾವು ಕ್ರೆಸ್ಟ್ ಲೆವೆಲ್ ಆಫ್ ದಿ ಬಾಡಿ ವಾಲ್ ಏನಿರುತ್ತೆ ತುಂಬ ಹೈಟ್ವರೆಗೂ ಕನ್ಸ್ಟ್ರಕ್ಟ್ ಮಾಡಿರೋದಿಲ್ಲ, ತುಂಬ ಲೋ ಲೆವೆಲಲ್ಲಿರುತ್ತೆ. ಮ್ಯಾಕ್ಸಿಮಮ್ ವಾಟರ್ ಸ್ಟೋರೇಜ್ ಏನಾಗುತ್ತೆ ಇದರಲ್ಲಿ, ಗೇಟ್ಸು with the help of the gates the water is stored. As the height of the crest above the river is low, most of the raising of water is done by gates. ಅಂದರೆ ನಮ್ಮ ವೇಸ್ಟ್ ಬಾಡಿ ವಾಲ್ ಏನಿರುತ್ತೆ, ಬಾಡಿ ವಾಲ್ ಏನಿರುತ್ತೆ ಅದು ತುಂಬ ಲೋ ಲೆವೆಲ್ ಇರುತ್ತೆ. ವಾಟರ್ ಸ್ಟೋರ್ ಮಾಡಬೇಕಂದ್ರೆ ನಾವು ಇಲ್ಲಿ ಏನು ಮಾಡ್ತೀವಿ, ಗೇಟ್ ಮುಖಾಂತರ ಗೇಟ್ ಅಡ್ಡವಾಗಿ ಇಟ್ಕೊಂಡ್ಬಿಟ್ಟು ನಾವು ವಾಟರ್ನ ಸ್ಟೋರ್ ಮಾಡ್ಕೊಳ್ತೀವಿ. ಡ್ಯೂರಿಂಗ್ ಫ್ಲಡ್ಸ್ ದ ಗೇಟ್ಸ್ ಆರ್ ಓಪನ್, ದೇರ್ಫೋರ್ ದ ಫ್ಲಕ್ಸ್ ಇಸ್ ವೆರಿ ಸ್ಮಾಲ್. ಡ್ಯೂರಿಂಗ್ ಹೈ ಫ್ಲಡ್ಸ್ ಅಲ್ಲಿ ಏನು ಮಾಡ್ತೀವಿ,
ಗೇಟ್ಸ್ನ ಓಪನ್ ಮಾಡಿಬಿಟ್ಟು ನೀರು ವಾಟರ್ನ ಈಸಿಯಾಗಿ ಫ್ಲೋ ಆಗೋ ಥರ ಮಾಡ್ಕೊಳ್ತೀವಿ. ಅದರಿಂದ ಇದರಲ್ಲಿ ಸಬ್ಮರ್ಜೆನ್ಸ್ ಹಿಂದ್ಗಡೆ ಅಪ್ಸ್ಟ್ರೀಮಲ್ಲಿ ಸಬ್ಮರ್ಜಿಂಗ್ ಏರಿಯಾ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. Hence a barrage provides a better control over the river flow. ಅಂದರೆ ನಾವು ಜಾಸ್ತಿ ರಿವರ್ ಫ್ಲೋಯಿಗೆ ಯಾವುದೇ ರೀತಿಯಾದ ಜಾಸ್ತಿ ಅಬ್ಸ್ಟ್ರಕ್ಷನ್ ಇರೋದಿಲ್ಲ. Hence it is having a barrage is having a better control over the river flow. It can by manipulating the gates. You can see here a barrage is constructed across a river. A number of piers are constructed here. In this, the crest level is very low. ಅಂದರೆ ವೇರ್ ಬಾಡಿ ವಾಲ್ ಏನಿರುತ್ತೆ ಅದು ತುಂಬ ಲೋ ಅಲ್ಲಿ ಇರುತ್ತೆ. ಹೈ ಫ್ಲಡ್ ಲೆವೆಲ್ ತುಂಬ ಫ್ಲೋ ಬಂದಾಗ ಏನಾಗುತ್ತೆ, ಈಗ ಜಸ್ಟ್ ಗೇಟ್ ಓಪನ್ ಮಾಡಿಬಿಟ್ಟು ನೀರನ್ನ ಹೊರಗಡೆ ಪಾಸ್ ಆಗೋ ಥರ ಮಾಡ್ತಾರೆ. ಅದರಿಂದ ನಮ್ಮ ರಿವರ್ ಫ್ಲೋ ಏನಿರುತ್ತೆ ಜಾಸ್ತಿ ಅಬ್ಸ್ಟ್ರಕ್ಟ್ ಮಾಡೋದಿಲ್ಲ. ಇದರಲ್ಲಿ ಡ್ಯೂರಿಂಗ್ ನಾರ್ಮಲ್ ಫ್ಲೋ ಅಲ್ಲಿ ಏನು ಮಾಡ್ತೀವಿ, ನಾವು ಇಲ್ಲಿ ಗೇಟ್ನ ಕ್ಲೋಸ್ ಮಾಡಿಬಿಟ್ಟು ವಾಟರ್ನ ಸ್ಟೋರ್ ಆಗೋ ಥರ ನೋಡ್ಕೊಳ್ತೀವಿ. This water can be used when during no rain. Here also we can see some pictures of barrage. A barrage is constructed across a river at right angle to it. The water level is raised by gates ಮುಖಾಂತರ ನಾವು ವಾಟರ್ ಲೆವೆಲ್ನ ರೈಸ್ ಮಾಡ್ಕೊಳ್ತೀವಿ. ಆಮೇಲೆ ಡ್ಯೂರಿಂಗ್ ನೆಸೆಸಿಟಿ ಆಫ್ ವಾಟರ್ we can open the gates and use the water which is stored in upstream. And the top level of the barrage can be used for road. ನಾವು ಟಾಪ್ ಲೆವೆಲ್ ಏನು ಮೇಲ್ಗಡೆ ಸ್ಟ್ರಕ್ಚರ್ ಕನ್ಸ್ಟ್ರಕ್ಟ್ ಮಾಡಿದೀವಲ್ಲ ಇಲ್ಲಿ, ಇದನ್ನ ರೋಡ್ ಪರ್ಪಸ್ಸಿಗಾಗೂ ನಾವು ಯೂಸ್ ಮಾಡ್ಕೋಬಹುದು. You can also see some images of barrage constructed across various rivers. Parts of barrage. Generally, the parts of barrage is more similar to the parts of weirs. It consists of barrage weir. You can see here the barrage weir is in barrage pier. Here number of piers are constructed here. This is called as barrage pier. Adjustable gates are provided on top of the solid weir. Upstream glacis, it is a concrete slope which is given to avoid uplift pressure and also avoid the leakages in upstream. Upstream impervious layer, it is usually constructed by concrete. It avoids the leakage of water. The cutoff walls also provided on both upstream and downstream to reduce the kinetic energy of water and also avoid the leakage of water. Upstream impervious floor ಆಗಿರ್ಬೋದು, ಅಪ್ಸ್ಟ್ರೀಮ್ ಗ್ಲೇಸಿಯಸ್ ಆಗಿರ್ಬೋದು, ಕಟ್ ಆಫ್ ವಾಲ್ ಆಗಿರ್ಬೋದು, ಇದೆಲ್ಲ ಏನು ಮಾಡುತ್ತೆ, ವಾಟರ್ ಕೆನೆಟಿಕ್ ಎನರ್ಜಿನ ರಿಡ್ಯೂಸ್ ಮಾಡುತ್ತೆ. ಲೀಕೇಜಸ್ನ ಆದಷ್ಟು ವಾಟರ್ ಲೀಕೇಜಸ್ ಆಗೋವಂಥನ್ನ ಅವಾಯ್ಡ್ ಮಾಡುತ್ತೆ. ನಮ್ಮ ಬಾಡಿ ವೇರ್ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಪ್ಸ್ಟ್ರೀಮ್ ಬ್ಲಾಕ್ ಪ್ರೊಟೆಕ್ಷನ್ ಆ್ಯಂಡ್ ಡೌನ್ಸ್ಟ್ರೀಮ್ ಬ್ಲಾಕ್ ಪ್ರೊಟೆಕ್ಷನ್ ಎರಡು ಕಡೆನ ಅಪ್ಸ್ಟ್ರೀಮ್ ಆಗಿರ್ಬೋದು ಡೌನ್ಸ್ಟ್ರೀಮ್ ಆಗಿರ್ಬೋದು ಬೋಲ್ಡರ್ಸ್ ಹಾಕ್ಬಿಟ್ಟು ನಾವು ನಮ್ಮ ಮುಂದ್ಗಡೆ ಏನು ಸ್ಟ್ರಕ್ಚರ್ ಇರುತ್ತೆ ಆ ಸ್ಟ್ರಕ್ಚರ್ ಯಾವುದೇ ರೀತಿಯಾದ ಅಫೆಕ್ಟ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾವು ಅಪ್ಸ್ಟ್ರೀಮ್ ಮತ್ತು ಡೌನ್ಸ್ಟ್ರೀಮಲ್ಲಿ ಬ್ಲಾಕ್ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡ್ಕೊಳ್ತೀವಿ. Sheet piles are provided on top of the weir. Downstream glacis, it is also a sloping apron which is provided to avoid the leakage of water and also reduce the kinetic energy of water. It also reduces the erosion on downstream. Downstream impervious layer, downstream block protection, inverted filter. This was also provided on upstream. ಡೌನ್ಸ್ಟ್ರೀಮ್ ಇಂಪರ್ವಿಯಸ್ ಫ್ಲೋರ್ ಆಗಿರ್ಬೋದು, ಡೌನ್ಸ್ಟ್ರೀಮ್ ಬ್ಲಾಕ್ ಪ್ರೊಟೆಕ್ಷನ್ ಆಗಿರ್ಬೋದು, ಆಮೇಲೆ ಡೌನ್ಸ್ಟ್ರೀಮ್ ಗ್ಲೇಸಿಯಸ್ ಆಗಿರ್ಬೋದು, ಇದನ್ನು ನಾವು ಡೌನ್ಸ್ಟ್ರೀಮಲ್ಲೂ ಪ್ರೊವೈಡ್ ಮಾಡ್ತೀವಿ, ಆಮೇಲೆ ಅಪ್ಸ್ಟ್ರೀಮಲ್ಲೂ ಪ್ರೊವೈಡ್ ಮಾಡ್ತೀವಿ. ರೀಸನ್ ಏನಪ್ಪ ಅಂತಂದರೆ ಟು ರಿಡ್ಯೂಸ್ ದಿ ಕೆನೆಟಿಕ್ ಎನರ್ಜಿ, ಆಮೇಲೆ
ಅದರಲ್ಲಿ ಲೀಕೇಜಸ್ ವಾಟರ್ ಲೀಕೇಜಸ್ ಆಗೋದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಪ್ರೊವೈಡ್ ಮಾಡಿರ್ತೀವಿ. ಆಮೇಲೆ ಡೌನ್ ಸ್ಟ್ರೀಮಲ್ಲಿ ಯಾವುದೇ ರೀತಿಯಾದ ಎರೋಷನ್, ಒಂದೇ ಸಲ ನೀರು ಬಿದ್ದಾಗ ಕೆಳಗಿನ ಪೋರ್ಷನ್ ಏನಾಗಿರುತ್ತೆ, ಗ್ರೌಂಡ್ ಪೋರ್ಷನ್ ಏನಾಗಿರುತ್ತೆ, ಅದು ಎರೋಷನ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡಬೇಕು, ನಾವು ಡೌನ್ ಸ್ಟ್ರೀಮ್ ಗ್ಲೇಸಿಯಸ್, ಡೌನ್ ಸ್ಟ್ರೀಮ್ ಇಂಪರ್ವಿಯಸ್ ಫ್ಲೋರ್, ಡೌನ್ ಸ್ಟ್ರೀಮ್ ಬ್ಲಾಕ್ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಇಟ್ ಆಲ್ಸೋ ರೆಡ್ಯೂಸಸ್ ದಿ ಅಪ್ಲಿಫ್ಟ್ ಪ್ರೆಷರ್ ಆಫ್ ವಾಟರ್. Inverted or filter also provided for the barrage. You can see here a sectional view of barrage. Here upstream launching apron is provided, upstream impervious floor provided, upstream glacis provided. These all three will help in avoiding the leakage of water in upstream. It also protects the structure which is constructed here. It also reduces the uplift pressures. You can see here a gate is provided with the suitable arrangements to open the gates. Here shutters na ನಾವು ಆಪರೇಟ್ ಮಾಡೋಕ್ಕೋಸ್ಕರ ಸೂಟಬಲ್ ಅರೇಂಜ್ಮೆಂಟ್ಸ್ ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಂಬರ್ ಆಫ್ ಪಿಯರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಪಿಯರ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಡೌನ್ ಸ್ಟ್ರೀಮ್ ಗ್ಲೇಸಿಯಸ್ ಪ್ರೊವೈಡ್ ಮಾಡಿದ್ದಾರೆ. ಸ್ಲೋಪ್ ಏನಿದೆ ಇಲ್ಲಿ 4:1, 4 ಹಾರಿಜಾಂಟಲ್ 1 ವರ್ಟಿಕಲ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಅಪ್ಸ್ಟ್ರೀಮ್ ಗ್ಲೇಸಿಯಸ್ ಅಲ್ಲಿ ಸ್ಲೋಪ್ ಏನಿದೆ 3 ಹಾರಿಜಾಂಟಲ್ 1 ವರ್ಟಿಕಲ್ ಇದೆ. ಆಮೇಲೆ ಇದೇನು ಮಾಡುತ್ತೆ, ಅಪ್ಸ್ಟ್ರೀಮ್ ಅಂಡ್ ಡೌನ್ ಸ್ಟ್ರೀಮ್ ಗ್ಲೇಸಿಯಸ್ ಏನು ಮಾಡುತ್ತೆ, ಇಟ್ ರೆಡ್ಯೂಸಸ್ ದಿ kinetic energy, it avoids the leakage of water and reduces the uplift pressure here. Then curtain walls are provided on both upstream and downstream. Curtain walls are provided both upstream and downstream. And downstream launching apron, nothing but grotted aprons are provided on downstream. This avoids the erosion here in downstream. Erosion of soil na avoid ಮಾಡೋಕ್ಕೋಸ್ಕರ ಏನು ಮಾಡ್ತೀವಿ, ನಾವು grotted apron ನ downstream ಅಲ್ಲಿ ಪ್ರೊವೈಡ್ ಮಾಡ್ತೀವಿ. Types of wear. The wears may be divided into following cases: vertical drop wears, rock fill wears, concrete, glacis or sloping, parabolic wears. First one, vertical drop wear. This is the simple structure. We can see here one solid wall is constructed here. Over the top of solid wall, gates are provided. The water which is coming from the river, once the top level is reached, the water flow out vertically. Second one is rock fill wears. In a rock fill type wear, in addition to the main wear wall, there are number of core walls. You can see here, this is the main body wall of wear, and additional structures are provided here. Core walls, number of core walls are provided on the downstream. You can see here 2 core walls are provided on downstream. The space between the core wall is filled by rock. Rocks are filled between the core wall and main wall, and core wall and core wall. Here the slope is 1:4 in upstream and 1:20 in downstream. The next one is concrete sloping wear. In concrete sloping wear, glacis aprons are provided on both upstream and downstream. You can see here, this is the main body wall. This is the glacis slope which is given on downstream. It is also given on upstream. This reduces the leakage of water in upstream and both downstream, and also reduces the leakage of water and reduces the uplift pressure of water. This is concrete sloping apron. Then last one is parabolic wears. These are similar to the spillway section. Spillway constructed normal to the spillways which are constructed in dams.
where wall is made parabolic and is designed a low dam. A cistern is developed on downstream side to dissipate the energy of flowing water. Means the cistern work is done on downstream to avoid the kinetic energy of water. On both upstream and downstream, the protection works are constructed to uh, avoid the uplift pressure and leakage of water. This type of wear is not much in use. Not much in use. Depending upon the function, the wares are classified as first one, storage wares. These wares are used to just to store the water. Pickup wares. These wares are constructed just to pick up water from one structure to the another structure. Diversion wares. Diversion wares are constructed just to divert the uh, water which is stored on upstream. Wasteware. This is normal. This is a simple normal structure which is constructed to store the water up to the full tank level. Once the level of water reach above the full tank level, the water is draw easily flows out. Let us discuss about some multiple choice questions. First one, in gravity where the uplift pressure is due to the seepage of water. Yes, the uplift pressure is due to the seepage of water. Yes, the answer is true. The uplift pressure in non-gravity wear is resisted by the bending action. Yes, the uplift pressure in non-gravity wear is resisted by bending action. The answer is B. Which type of wear is suitable for any type of foundation? A. Sloping apron. B. Vertical drop wear. B. Parabolic wear. D. Masonry sloping wear. The answer is B. Vertical drop wear. The vertical drop wear can be constructed on any foundation because the structure is so simple. The water is just flows over the crest wall. The body wall is constructed simple. It is a simple structure. The water flows vertically over the body wall. What is the difference between a weir and a barrage? Discharge capacity. Discharge capacity depends upon the type of river which is flowing on it. B. No solid obstruction. C. Storage capacity. Velocity of flow. In this, the west where a solid structure is constructed which is called as body wall, and in barrage the body wall is constructed but the level of the body wall is very low, means no solid obstruction is provided in barrage. Only the water is stored by gates in case of barrages. The answer is no. B. No solid obstruction. Which type of wear is of recent origin? Vertical drop wear, masonry or concrete sloping wear, parabolic wear, barrage. The answer is B. Masonry or concrete sloping wear. In this, it is a recent origin, and we have practiced in recent times where the upstream glaciers, body wall and downstream glaciers, curtain walls, everything is provided. It can be constructed using both masonry or concrete sloping wear. In how many groups the gravity wear is subdivided? A 5, B 4, C 3, D 2. The answer is B 4. Which factors should be kept in safe limits to avoid failure of structure? Seeping pressure, B. Exit gradient, C. Side slopes, D. Velocity of flow. In this, the which factors should be kept in safe limits means the exit gradient should be kept in safe limit. Otherwise, the structure will be get obstructed and failure.
The answer is B, exit gradient. Here are some of the videos which are related to wear and bearage. You can copy these links and paste it on YouTube. You can watch the videos which are related to wear and bearage. Thank you.